ವೀಕ್ಷಕರೇ, ಇದೇ 2024 ನವೆಂಬರ್ 23ನೇ ತಾರೀಕು ಬೆಂಗಳೂರಿನ ಇಂದಿರಾನಗರದಲ್ಲಿರುವಂತಹ ಈ ಒಂದು ಹೋಟೆಲ್ಗೆ ಇಬ್ಬರು ಯುವ ಜೋಡಿಗಳು ಸುಮಾರು ಮಧ್ಯಾಹ್ನ 1 ಗಂಟೆಗೆ ಒಳಬರ್ತಿರೋದು ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಕಾಣಿಸ್ತಿದೆ. ಸಿಸಿಟಿವಿ ತಕ್ಕ ಮಟ್ಟಿಗೆ ಕ್ಲಾರಿಟಿ ಇರೋದ್ರಿಂದ ಹುಡುಗಿ ನಗ್ತಾ ಸಂತೋಷವಾಗಿರೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಕ್ಯಾಪ್ ಅನ್ನ ಧರಿಸಿದಂತ ಹುಡುಗ ಅವಳನ್ನ ರಿಸೆಪ್ಷನ್ ಎದುರಿನ ಸೋಫಾ ಮೇಲೆ ಕೂರಿಸಿ ತಾನು ರೂಮ್ ಅನ್ನ ಬುಕ್ ಮಾಡ್ತಾನೆ. ಹಿಂದೆ ಸೋಫಾದ ಮೇಲೆ ಕುಳಿತಿರುವಂತಹ ಹುಡುಗಿ ತನ್ನ ಫೋನ್ ನಲ್ಲಿ ಬ್ಯುಸಿಯಾಗಿದ್ರೆ ಹುಡುಗ ರೂಮ್ ಬುಕ್ ಆದ್ಮೇಲೆ ಆನ್ಲೈನ್ ಪೇಮೆಂಟ್ ಅನ್ನ ಮಾಡಿ ಅವಳನ್ನ ಕರೆದುಕೊಂಡು ಹೋಟೆಲ್ನ ಕೋಣೆಗೆ ಹೋಗ್ತಾನೆ. ರೂಮ್ ಅನ್ನ 1 ದಿನಕ್ಕೆ ಮಾತ್ರ ಬುಕ್ ಮಾಡಲಾಗಿತ್ತು. ಆದ್ರೆ ಮರುದಿನ ಅಂದ್ರೆ ನವೆಂಬರ್ 24ನೇ ತಾರೀಕು ಬೆಳಗ್ಗೆ 11 ಗಂಟೆ ಆದ್ರೂ ಕೂಡ ಇಬ್ರು ಚೆಕ್ಔಟ್ ಅನ್ನ ಮಾಡದೇ ಇದ್ದಾಗ ರಿಸೆಪ್ಷನ್ ನಲ್ಲಿ ಇದ್ದಂತ ಹುಡುಗ ಅವರ ರೂಮ್ಗೆ ಕರೆ ಮಾಡಿದ. ಆಗ ಆ ಹುಡುಗ ಇನ್ನೂ 1 ದಿನ ರೂಮ್ ಅನ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಕೇಳ್ಕೊಂಡಿದ್ದ. ಮತ್ತೆ ಮರುದಿನ ಅಂದ್ರೆ ನವೆಂಬರ್ 25ನೇ ತಾರೀಕು ಕೂಡ ಆ ಹುಡುಗ ವಾಸ್ತವ್ಯವನ್ನ ಇನ್ನೂ 1 ದಿನ ವಿಸ್ತರಿಸಲು ಕೇಳ್ಕೊಂಡಿದ್ದ. ಆ ಹೋಟೆಲ್ನವರಿಗೆ ಕೆಲವೊಂದ್ಸಾರಿ ಈ ರೀತಿ ಆಗ್ತಾ ಇದ್ದದ್ದು ಉಂಟು. ಹೀಗಾಗಿ ಹೋಟೆಲ್ನವರು ಏನು ಕೂಡ ಮಾತನಾಡದೆ ಮತ್ತೊಂದು ದಿನ ಎಕ್ಸ್ಟೆಂಡ್ ಮಾಡಿದ್ರು. ಅದರ ಪೇಮೆಂಟ್ ಅನ್ನ ಹುಡುಗ ಆನ್ಲೈನ್ ಮೂಲಕನೇ ಪಾವತಿ ಮಾಡಿದ್ದ. ಆದ್ರೆ ಆಶ್ಚರ್ಯಕರ ಸಂಗತಿ ಏನು ಅಂದ್ರೆ ಅವರಿಬ್ರು ಕೂಡ ಚೆಕ್ ಇನ್ ಮಾಡದಂತ ದಿನವನ್ನ ಹೊರತುಪಡಿಸಿದ್ರೆ ಕಳೆದ 2 ದಿನಗಳಲ್ಲಿ ಅವರು ರೂಮ್ ಸರ್ವಿಸ್ ಅನ್ನ ಕೇಳಿರ್ಲಿಲ್ಲ. ಮತ್ತೆ ಆನ್ಲೈನ್ ಫುಡ್ ಡೆಲಿವರಿ ಮೂಲಕ ಕೂಡ ಅವರು ಏನನ್ನು ತರಿಸ್ಕೊಂಡಿರ್ಲಿಲ್ಲ. ನಂತರ ನವೆಂಬರ್ 26ರಂದು ಅವರು ಚೆಕ್ಔಟ್ ಮಾಡಬೇಕಾದಂತ ದಿನ ಬಂದಿತ್ತು. ಆದ್ರೆ ಅದೇ ದಿನ ಬೆಳಗ್ಗೆ 8:19ಕ್ಕೆ ಆ ಹುಡುಗ ಯಾವುದೇ ಬ್ಯಾಗ್ ಇಲ್ಲದೆ ಹೊರಗಡೆ ಬಂದು ಫೋನ್ ನಲ್ಲಿ ಏನೋ ಮಾತನಾಡ್ತಾ ಒಬ್ಬನೇ ಹೋಟೆಲ್ನಿಂದ ಹೊರ ಹೋಗ್ತಾನೆ. ಅವನ ಜೊತೆ ಯಾವುದೇ ಬ್ಯಾಗ್ ಅಥವಾ ಇತರ ಲಗೇಜ್ ಇರ್ಲಿಲ್ವಾದ್ರಿಂದ ಹೋಟೆಲ್ ಸಿಬ್ಬಂದಿ ಈ ಬಗ್ಗೆ ಹೆಚ್ಚು ಗಮನವನ್ನ ಕೊಡ್ಲಿಲ್ಲ. ಆದ್ಮೇಲೆ ಮಧ್ಯಾಹ್ನ ಸುಮಾರು 12 ಆ ರಿಸೆಪ್ಷನಿಸ್ಟ್ ಆ ರೂಮ್ಗೆ ಕರೆ ಮಾಡಿದ. ಏಕೆಂದ್ರೆ ಅವರು ಇವತ್ತು ರೂಮ್ ಅನ್ನ ಖಾಲಿ ಮಾಡೋದಾಗಿ ತಿಳಿಸಿದ್ರಲ್ಲ. ಹಾಗಾಗಿ ಅವನು ಆ ರೂಮ್ ನ ಲ್ಯಾಂಡ್ಲೈನ್ಗೆ ಕರೆ ಮಾಡಿದ. ಆದ್ರೆ ಫೋನ್ ರಿಂಗ್ ಆದ್ರೂ ಕೂಡ ಯಾರು ರಿಸೀವ್ ಮಾಡಲಿಲ್ಲ. ಆಗ ಆತ ಆ ಹುಡುಗ ರೂಮ್ ಅನ್ನ ಬುಕ್ ಮಾಡುವಾಗ ಕೊಟ್ಟಿದ್ದಂತ ಮೊಬೈಲ್ ನಂಬರ್ಗೆ ಕರೆ ಮಾಡಿದ. ಅದು ಕೂಡ ಸ್ವಿಚ್ ಆಫ್ ಅಂತ ಬಂತು. ಆಗ ಸ್ವಲ್ಪ ಅನುಮಾನ ಬಂದು ಹೋಟೆಲ್ನವರು ರೂಮ್ಗೆ ಹೋಗಿ ಬಾಗಿಲನ್ನ ಬಡಿದಿದ್ರು. ಆಗ ಯಾರು ಕೂಡ ಬಾಗಿಲನ್ನ ತೆಗಿಲಿಲ್ಲ. ಸರಿ, ಮಾಸ್ಟರ್ ಕೀ ಇದೆಯಲ್ಲ ಅದನ್ನ ತಂದು ಓಪನ್ ಮಾಡೋಣ ಅಂದುಕೊಳ್ಳೋಷ್ಟರಲ್ಲಿ ಆ ಒಂದು ರೂಮ್ ಲಾಕ್ ಆಗಿಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆಗ ತಕ್ಷಣ ಅವರು ಬಾಗಿಲನ್ನ ಓಪನ್ ಮಾಡಿ ನೋಡಿದ್ರು. ಆಗ ಅಲ್ಲಿ ಅವ್ರಿಗೆ ಕಂಡಂತ ಆ ಒಂದು ದೃಶ್ಯದಿಂದ ಅವರು ನಿಜಕ್ಕೂ ಬೆಚ್ಚಿ ಬಿದ್ದಿದ್ರು. ಏಕೆಂದ್ರೆ ಆ ಒಂದು ರೂಮ್ನ ಹಾಸಿಗೆ ಮೇಲೆ ಆ ಹುಡುಗಿ ರಕ್ತಸಿಕ್ತವಾಗಿ ಬಿದ್ದಿದ್ಲು. ಆ ಒಂದು ಗಬ್ಬು ವಾಸನೆ ಅವ್ರ ಮೂಗ್ಗೆ ರಾಚ್ತಾ ಇತ್ತು. ತಕ್ಷಣ ಅವನು ಮತ್ತು ಇತರ ಹೋಟೆಲ್ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಫೋರೆನ್ಸಿಕ್ ಟೀಮ್ ಜೊತೆ ಪೊಲೀಸರು ಮತ್ತು ಮಾಧ್ಯಮದವರು ಕೂಡ ಸ್ಥಳಕ್ಕೆ ತಲುಪಿದ್ರು. ಹಾಸಿಗೆ ಮೇಲೆ ಬಿದ್ದಿರುವಂತ ರಕ್ತಸಿಕ್ತ ದೇಹ ಅದಾಗಲೇ ಡಿಕಂಪೋಸ್ ಆಗಿರೋದ್ರಿಂದ ಬಹಳ ಹಿಂದೆನೆ ಕೊಲೆಯಾಗಿದೆ ಅಂತ ಅವ್ರಿಗೆ ಸ್ಪಷ್ಟವಾಯಿತು. ಆ ರೂಮ್ ನಲ್ಲಿ ಇರಿಸಲಾಗಿದ್ದಂತ ಟ್ರೇ ನಲ್ಲಿ ಹಳದಿ ಬಣ್ಣದ ನೈಲಾನ್ ಹಗ್ಗ ಇತ್ತು. ಆಸ್ ಟ್ರೇನಲ್ಲಿ ಸಾಕಷ್ಟು ಸಿಗರೆಟ್ ತುಂಡುಗಳು ಬಿದ್ದಿದ್ವು. ಅಲ್ಲಿದ್ದಂತ ಬ್ಯಾಗ್ ಅನ್ನ ಸರ್ಚ್ ಮಾಡಿದಾಗ ಹುಡುಗಿ ಹೆಸರು ಮಾಯಾ ಗೋಗೊಯ್ ಡೇಕಾ ಎಂಬುದು ಗೊತ್ತಾಗುತ್ತೆ. ಹೋಟೆಲ್ ರಿಜಿಸ್ಟರ್ ನಲ್ಲಿ ಆ ಹುಡುಗನ ಹೆಸರು ಆರವ್ ಹನೋಯ್ ಅಂತ ಬರ್ದಿತ್ತು. ನಂತರ ಪೊಲೀಸರು ಹೋಟೆಲ್ ಹಾಗೂ ಸುತ್ತಮುತ್ತಲಿನ ಬಿಲ್ಡಿಂಗ್ ಗಳಲ್ಲಿ ಇದ್ದಂತ ಸಿಸಿಟಿವಿ ಫುಟೇಜ್ ಅನ್ನ ಹುಡುಕಾಡಿದ್ರು. ವೀಕ್ಷಕರೇ, 19 ವರ್ಷದ ಮಾಯಾ ಗೋಗೊಯ್ ಗುವಾಹಟಿಯ ಕೈಲಾಸ್ ನಗರದವಳು. ಆದ್ರೆ ಆಕೆ ಬೆಂಗಳೂರಿನ HSR ಲೇಔಟ್ ನಲ್ಲಿ ತನ್ನ ಅಕ್ಕನೊಂದಿಗೆ ಬಾಡಿಗೆ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಇದ್ಲು. ಗುವಾಹಟಿಯ ಕಾಲೇಜ್ನಲ್ಲಿ ತನ್ನ ಅಧ್ಯಯನವನ್ನ ಮುಗಿಸಿದ ನಂತರ ಆಕೆ ಬೆಂಗಳೂರಿನ ಕೋರ್ಮಂಗಲದಲ್ಲಿ ಇರುವಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಸ್ಟೂಡೆಂಟ್ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಿದ್ಲು. ಜೊತೆಗೆ ಒಂದು ಯೂಟ್ಯೂಬ್ ಚಾನಲ್ ಕೂಡ ಹೊಂದಿದಂತ ಆಕೆ ಅದರಲ್ಲಿ ಸೌಂದರ್ಯವರ್ಧಕ ಉತ್ಪನ್ನಗಳನ್ನ ರಿವ್ಯೂ ಮಾಡ್ತಿದ್ಲು. ಹೀಗೆ ಸ್ನೇಹಿತನ ಜೊತೆ ಹೋಟೆಲ್ಗೆ ಬಂದು ಹೆಣವಾದಂತ ಆಕೆ ಶವವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿದಂತ ಬೆಂಗಳೂರು ಪೊಲೀಸರು ಮಾಯಾಳ ಮರಣೋತ್ತರ ಪರೀಕ್ಷೆ ವರದಿಗಾಗಿ ಕಾಯ್ತಿದ್ರು. ಮತ್ತೊಂದು ಕಡೆ ಆರೋಪಿ ಪತ್ತೆಗಾಗಿ ತನಿಖೆಯನ್ನ ಶುರು ಮಾಡಿದ್ರು. ಕೊಳೆತ ಸ್ಥಿತಿಯಲ್ಲಿ ಹಾಸಿಗೆ ಮೇಲೆ ಬಿದ್ದಿದ್ದಂತ ಮಾಯಾಳ ಶರೀರದ ಪಕ್ಕ ಅವಳ ಮೊಬೈಲ್ ಕೂಡ ಇತ್ತು. ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿದ್ದಂತ ಅದನ್ನ ಚಾರ್ಜ್ ಹಾಕಿ ಆನ್ ಮಾಡದಂತ ಪೊಲೀಸರಿಗೆ ಆಕೆ ಕೊನೆ ಸಲ ಕಾಲ್ ಮತ್ತು ಮೆಸೇಜ್ ಮಾಡಿದ್ದು ನವೆಂಬರ್ 24ಕ್ಕೆ ಎಂಬುದು ಗೊತ್ತಾಗುತ್ತೆ. ಅಂದ್ರೆ ಅಲ್ಲಿಂದ ಆಕೆ ಮೊಬೈಲ್ ಅನ್ನ ಮುಟ್ಟಿಲ್ಲ. ಮುಟ್ಟೋಕೆ ಆಕೆ ಇರ್ಲೇ ಇಲ್ಲ. ಪೊಲೀಸರು ಆರೋಗಾಗಿ ಹುಡುಕಾಟವನ್ನ ಶುರು ಮಾಡಿದಾಗ 21 ವರ್ಷದ ಆರವ್ ಕೇರಳದ ಕನ್ನೂರು ನಿವಾಸಿ ಅಂತ ಗೊತ್ತಾಗುತ್ತೆ. ಈ ವರ್ಷನೇ ಅವನು ಬೆಂಗಳೂರಿಗೆ ಬಂದು ಸ್ಟೂಡೆಂಟ್ ಕೌನ್ಸಿಲರ್ ಆಗಿ ಖಾಸಗಿ ಕಂಪನಿಯಲ್ಲಿ 15,000ಕ್ಕೆ ಕೆಲಸ ಮಾಡ್ತಿದ್ದ. ಈ ಆರವ್ನ ಕಾಲ್ ಡೇಟಾವನ್ನ ಹೊರತೆಗೆಯಲಾಯಿತು. ಮತ್ತೆ ಅವನ ಮೊಬೈಲ್ ನಂಬರ್ ಅನ್ನ ಟ್ರ್ಯಾಕಿಂಗ್ಗೆ ಹಾಕಲಾಯಿತು. ನವೆಂಬರ್ 26ನೇ ತಾರೀಕು ಬೆಳಿಗ್ಗೆ ಯಾವುದೇ ಬ್ಯಾಗ್ ಇಲ್ಲದೆ ಹೋಟೆಲ್ನಿಂದ ಹೊರಬಂದಂತ ಬಳಿಕ ಅವನು ಮೊಬೈಲ್ ಆಪ್ ಮೂಲಕ ರೈಲ್ವೆ ಸ್ಟೇಷನ್ಗೆ ಕ್ಯಾಬ್ ಅನ್ನ ಬುಕ್ ಮಾಡಿದ. ನಂತರ ಪೊಲೀಸರು ಈ ಕ್ಯಾಬ್ ಚಾಲಕನನ್ನ ವಿಚಾರಣೆ ಮಾಡಿದಾಗ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ನಲ್ಲಿ ಈ ಆರವ್ನನ್ನ ಇಳಿಸಿದ್ದಾಗಿ ಅವನು ತಿಳಿಸಿದ್ದ. ಈ ಆರವ್ ತನ್ನ ಮೊಬೈಲ್ ಅನ್ನ ಆಗಾಗ ಸ್ವಿಚ್ ಆಫ್ ಮಾಡೋದು ಮತ್ತು ಆನ್ ಮಾಡೋದು ಮಾಡ್ತಿದ್ದ. ಬಹುಶಃ ಎಲ್ಲಿಯಾದ್ರೂ ಆನ್ಲೈನ್ ಪೇ ಮಾಡೋದಕ್ಕೆ ಅವನು ಫೋನ್ ಅನ್ನ ಆನ್ ಮಾಡ್ತಿದ್ದ ಅಂತ ಅನ್ಸುತ್ತೆ. ಹಾಗೆ ಆನ್ ಮಾಡಿದಾಗ ಅವನು ಉತ್ತರ ಕರ್ನಾಟಕದ ರಾಯಚೂರಿನಲ್ಲಿ ಇರೋದಾಗಿ ಗೊತ್ತಾಯಿತು. ತಕ್ಷಣ ಡಿಸಿಪಿ ಡಿ ದೇವರಾಜ್ ಅವರು 3 ತಂಡಗಳನ್ನ ರಚಿಸಿ ಆರವ್ನ ಪತ್ತೆಗೆ ಇಳಿದಿದ್ರು. ಈ ಆರವ್ನ ಅಜ್ಜ ವಾಸಿಸ್ತಿದ್ದಂತ ಕೇರಳದ ಮನೆಗೆ 1 ತಂಡ ಹೋದ್ರೆ ಕೊನೆಯ ಲೊಕೇಶನ್ ತೋರಿಸಂತ ರಾಯಚೂರಿಗೆ ಮತ್ತೊಂದು ತಂಡ ಹೋಗಿತ್ತು. ಮತ್ತೆ 3ನೇ ತಂಡ ಟೆಕ್ನಿಕಲ್ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಿತ್ತು. ಕೇರಳದಲ್ಲಿದ್ದಂತ ಆರವ್ ಅಜ್ಜ ಆರ್ಮಿಯಿಂದ ನಿವೃತ್ತರಾಗಿದ್ರು. ಅವ್ರಿಗೆ ವಿಷಯ ಗೊತ್ತಾಯ್ತಾದ್ರು ಅವನು ಎಲ್ಲಿದ್ದಾನೆ ಎಂಬುದು ಮಾತ್ರ ಅವ್ರಿಗೆ ಗೊತ್ತಿರಲಿಲ್ಲ. ಅಷ್ಟೊತ್ತಿಗೆ ಈ ಮಾಯಾಳ ಮರಣೋತ್ತರ ವರದಿ ಬಂದಿತ್ತು. ಈ ಮಾಯಾಳ ಭುಜ ಮತ್ತು ತಲೆಗೆ ಆಳವಾದಂತ ಗಾಯ ಆಗಿರೋದು ಅದರಲ್ಲಿ ತಿಳಿಸಿತ್ತು.
ಜೊತೆಗೆ ಆಕೆಯ ಎದೆಯ ಭಾಗದಲ್ಲಿ 10ಕ್ಕೂ ಹೆಚ್ಚು ಸಲ ಇರಿಯಲಾಗಿತ್ತು. ಇನ್ನು ಈ ಆರವ್ ಒಂದ್ ಕಡೆ ನಿಲ್ದೆ ನಿರಂತರವಾಗಿ ಪ್ರಯಾಣ ಮಾಡ್ತಿದ್ದ ಹಾಗೂ ಅವನಿಗೆ ಸಂಬಂಧವೇ ಇಲ್ಲದಂತ ಸ್ಥಳಗಳಿಗೆ ಹೋಗ್ತಾ ಇದರಿಂದ ಈ ಆರವನನ್ನ ಹಿಡಿಯೋದು ಅಷ್ಟು ಸುಲಭ ಆಗಿರಲಿಲ್ಲ. ಸಾರ್ವಜನಿಕ ಸಾರಿಗೆಯನ್ನ ಬಳಸದಿದ್ದಂತ ಅವನ ಮಾರ್ಗವನ್ನ ಪತ್ತೆ ಹಚ್ಚೋದಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಉತ್ತರ ಕರ್ನಾಟಕಕ್ಕೂ ಮತ್ತು ಅವನಿಗೂ ಸಂಬಂಧನೇ ಇರಲಿಲ್ಲ. ಇದು ಪೊಲೀಸರಲ್ಲಿ ಗೊಂದಲವನ್ನ ಮೂಡಿಸಿತ್ತು. ಮುಂದೆ ಎಲ್ಲಿ ಹೋಗ್ತಾನೆ ಅಂತ ಗೆಸ್ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ. ಆದ್ರೆ ರಾಯಚೂರಿನಿಂದ ಸೀದಾ ಮಧ್ಯಪ್ರದೇಶಕ್ಕೆ ಹೋದಂತ ಅವನು ಅಲ್ಲಿ ಸ್ವಲ್ಪ ಸಮಯ ತಂಗಿದ್ದು ಮತ್ತೆ ಉತ್ತರ ಪ್ರದೇಶಕ್ಕೆ ಹೋಗಿದ್ದ. ಉತ್ತರ ಪ್ರದೇಶದ ವಿವಿಧ ನಗರಗಳಲ್ಲಿ ಸ್ವಲ್ಪ ಸಮಯ ಕಳೆದಂತ ಅವನು ಕೊನೆಗೆ ವಾರಣಾಸಿಯನ್ನ ತಲುಪಿದ್ದ. ಅಲ್ಲಿ ಮತ್ತೆ ಫೋನನ್ನ ಆನ್ ಮಾಡಿ ತನ್ನ ತಾತನಿಗೆ ಕರೆ ಮಾಡದಂತ ಆರೋ ತಾನು ಒಂದು ಹುಡುಗಿಯನ್ನ ಕೊಲೆ ಮಾಡೋದಾಗಿ ಒಪ್ಕೊಂಡು ಅಳತೊಡಗಿದ್ದ. ಸೇನೆಯಿಂದ ನಿವೃತ್ತಿಯಾಗಿ ಕೇರಳದಲ್ಲಿ ನೆಲೆಸಿದಂತ ಆರೋನ ತಾತನಿಗೆ ಪೊಲೀಸರು ಯಾವ ಕಾರಣಕ್ಕೂ ಅವನನ್ನ ಬಿಡೋದಿಲ್ಲ, ಹಿಡಿದೇ ಹಿಡಿತಾರೆ ಎಂಬುದು ಗೊತ್ತಿತ್ತು. ಆದ್ರಿಂದ ಅವರು ತಮ್ಮ ಮೊಮ್ಮಗ ಆರೋಗೆ ಎಷ್ಟು ದಿನ ಅಂತ ಹೀಗೆ ತಪ್ಪಿಸ್ಕೊಂಡು ಓಡಾಡ್ತೀಯ, ಹೀಗೆ ಓಡಾಡಿ ಏನು ಕೂಡ ಪ್ರಯೋಜನ ಇಲ್ಲ, ಬೆಂಗಳೂರಿಗೆ ಹೋಗಿ ಪೊಲೀಸರಿಗೆ ಶರಣಾಗು, ಅದ್ಬಿಟ್ರೆ ನಿನಗೆ ಬೇರೆ ದಾರಿ ಇಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದ್ರು. ಈ ಆರವ್ ಕಳೆದ 3 ದಿನಗಳಲ್ಲಿ 2,500 ಕಿಲೋಮೀಟರ್ ಪ್ರಯಾಣ ಮಾಡಿದ್ದ. ಅವನ ಬಳಿ ಹೆಚ್ಚು ಹಣ ಕೂಡ ಇರಲಿಲ್ಲ. ಕೇವಲ 21 ವರ್ಷದ ಹುಡುಗನಾಗಿದ್ದಂತ ಅವನು ವೃತ್ತಿಪರ ಅಪರಾಧಿ ಕೂಡ ಆಗಿರಲಿಲ್ಲ. ಆದ್ರಿಂದ ಅವನು ತನ್ನ ಅಜ್ಜನ ಸಲಹೆ ಮೇರೆಗೆ ಬೆಂಗಳೂರಿಗೆ ಬಂದಿದ್ದ. ಕೊನೆಗೆ ನವೆಂಬರ್ 29ನೇ ತಾರೀಕು ಬೆಳಗ್ಗೆ ದೇವನಹಳ್ಳಿಯಲ್ಲಿ ಬೆಂಗಳೂರು ಪೊಲೀಸರು ಈ ಆರವ್ನನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ ಇಲ್ಲಿಗೆ ಪ್ರಕರಣ ಮುಗಿಲಿಲ್ಲ. ಏಕೆಂದ್ರೆ ಈ ಆರವ್ನನ್ನ ಅರೆಸ್ಟ್ ಮಾಡಿದ ನಂತರ ಪೊಲೀಸರು ಅವನನ್ನ ವಿಚಾರಣೆಗೆ ಒಳಪಡಿಸಿದಾಗ ಅವನು ಆ ಹುಡುಗಿಯನ್ನ ಕೊಂದ ಬಗ್ಗೆ ತಕ್ಷಣನೇ ಒಪ್ಕೊಂಡಿದ್ದ. ಆದ್ರೆ ಪೊಲೀಸರು ಇದರ ಹಿಂದಿನ ಉದ್ದೇಶವನ್ನ ಕೇಳಿದಾಗ ಅವನು ಅದನ್ನ ಹೇಳೋದಕ್ಕೆ ನಿರಾಕರಿಸಿದ್ದ. ಅದು ನನ್ನ ಪರ್ಸನಲ್ ವಿಷಯ, ಹೇಳೋದಿಲ್ಲ ಅಂತ ಹೇಳ್ತಿದ್ದ. ಅದೇನೇ ಪ್ರಯತ್ನ ಪಟ್ಟರೂ ಕೂಡ ಅಪರಾಧದ ಹಿಂದಿನ ಉದ್ದೇಶವನ್ನ ಬಹಿರಂಗ ಮಾಡೋದಕ್ಕೆ ಪೊಲೀಸರಿಗೆ ಸಾಧ್ಯನೇ ಆಗ್ಲಿಲ್ಲ. ಮೋಟಿವ್ ಏನು ಅಂತ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಕೋರ್ಟ್ನಲ್ಲಿ ಹೇಳಲೇಬೇಕಿತ್ತು. ಆದ್ರೆ ಈ ಆರವ್ ಹಠಕ್ಕೆ ಬಿದ್ದವನಂತೆ ಕೊಲೆಗೆ ಕಾರಣವನ್ನ ಮಾತ್ರ ಹೇಳಲೇ ಇಲ್ಲ. ಈ ಆರವ್ನನ್ನ ಬಂಧಿಸಿದಾಗ ಅವನ ಬಾಡಿ ಲ್ಯಾಂಗ್ವೇಜ್ ಮತ್ತು ಮಾನಸಿಕ ಸ್ಥಿತಿ ನಾರ್ಮಲ್ ಆಗಿ ಇರಲಿಲ್ಲ. ಸ್ವತಃ ಶರಣಾಗೋದಿಕ್ಕೆ ಬಂದಿದ್ದನಾದ್ರೂ ಪೊಲೀಸರ ಪ್ರಶ್ನೆಗಳಿಗೆ ಉತ್ತರಿಸದೆ ಸೈಲೆಂಟ್ ಆಗಿರ್ತಿದ್ದ. ನಂತರ ಪೊಲೀಸರು ವಿಚಾರಣೆಯನ್ನ ವಿಭಿನ್ನ ಕೋನದಿಂದ ಮತ್ತು ಪ್ರಶ್ನೆಗಳನ್ನ ಬೇರೆ ಸ್ವರೂಪಕ್ಕೆ ಬದಲಿಸಿ ಕೇಳಬೇಕು ಅಂತ ಅನ್ಕೊಂಡು ಅವನನ್ನ ಕೊಲೆ ನಡೆದಂತ ಹೋಟೆಲ್ಗೆ ಕರೆತಂದು ಹೇಗೆ ಕೊಲೆ ಮಾಡದೆ ಹೇಳು ಅಂತ ಹೇಳಿದಾಗ ತನಗೆ ಗೊತ್ತಿಲ್ಲದೆ ಅವನು ಯಾಕೆ ಕೊಂದೆ ಎಂಬ ಕಾರಣವನ್ನ ಹೇಳ್ಬಿಟ್ಟಿದ್ದ. ವೀಕ್ಷಕರೇ, ಕೇರಳದ ಕಣ್ಣೂರಿನಲ್ಲಿ ಜನಿಸಿದಂತ ಈ ಆರೋನ ತಂದೆ ತಾಯಿ ಮಧ್ಯ ಮನಸ್ತಾಪ ಉಂಟಾಗಿ ಅವರು ವಿಚ್ಛೇದನವನ್ನ ಪಡೆದಿದ್ರು. ನಂತರ ಆರೋ ತನ್ನ ತಾಯಿಯೊಂದಿಗೆ ವಾಸಿಸ್ತಿದ್ದ. ಆದ್ರೆ ಆಕೆ ಮತ್ತೊಬ್ಬನನ್ನ ಮದುವೆಯಾಗಿದ್ಲು. ತನ್ನ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಬಂದಂತ ಈ ಮಲತಂದೆಯನ್ನ ಅವನು ಸ್ವೀಕರಿಸಲಿಲ್ಲ. ಆದ್ರೆ ಈ ಮದುವೆ ಕೂಡ ಹೆಚ್ಚು ಕಾಲ ಉಳಿಲಿಲ್ಲ. ಆರೋ ತಾಯಿ ಮತ್ತೆ ವಿಚ್ಛೇದನವನ್ನ ಪಡೆದ್ರು. ಅದಾಗಿ ಮತ್ತೆ ಕೆಲವೇ ದಿನಗಳಲ್ಲಿ ಅವನ ತಾಯಿ ಮತ್ತೆ 3ನೇ ಬಾರಿಗೆ ಇನ್ನೊಬ್ಬರನ್ನ ಮದುವೆ ಆಗ್ತಾರೆ. ಅಲ್ಲಿಂದ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದಂತ ಆರೋ ಆಕೆಯನ್ನ ಬಿಟ್ಟು ಸೇನೆಯಿಂದ ಮರಳಿ ಬಂದಿದಂತ ತನ್ನ ತಾತನೊಂದಿಗೆ ಇರತೊಡಗಿದ್ದ. ಅವರೇ ಅವನನ್ನ ಓದಿಸಿ ಬೆಳೆಸಿದ್ರು. ಈ ಮಾಯಾ ಹತ್ಯೆಗೆ ಕೇವಲ 6 ತಿಂಗಳು ಮೊದಲು ಅಂದ್ರೆ ಮಾರ್ಚ್ 24ರಲ್ಲಿ ಆರೋ ಮತ್ತು ಮಾಯಾ ಡೇಟಿಂಗ್ ಆಪ್ ಮೂಲಕ ಪರಿಚಯ ಆದ್ರು. ಕೇರಳದಲ್ಲಿ BBA ಓದ್ತಿದ್ದಂತ ಆರೋಗೆ ಈ BBAನ ಪೂರ್ಣಗೊಳಿಸೋದಕ್ಕೆ ಆತನಿಗೆ ಸಾಧ್ಯ ಆಗಿರಲಿಲ್ಲ. ನಂತರ ಮಾಯಾ ಅವನನ್ನ ಬೆಂಗಳೂರಿಗೆ ಕರೆಸ್ಕೊಂಡ್ರು. ನಂತರ ಅಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಗಿಟ್ಟಿಸ್ಕೊಂಡ್ರು. ಒಂದೇ ಊರಲ್ಲಿ ಇರೋದ್ರಿಂದ ಇಬ್ರು ಪರಸ್ಪರ ಭೇಟಿಯಾಗೋದಿಕ್ಕೆ ಮತ್ತು ಹತ್ರ ಆಗೋದಿಕ್ಕೆ ಶುರು ಮಾಡಿದ್ರು. ಡೇಟಿಂಗ್ ಅಪ್ಲಿಕೇಶನ್ ಅಲ್ಲಿ ಶುರುವಾದಂತ ಸ್ನೇಹ ಇಬ್ಬರ ನಡುವಿನ ಸಂಬಂಧಕ್ಕೆ ತಿರುಗ್ತು. ನಂತರ ಆರೋ ಮಾಯಾಳನ್ನ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರುವಂತೆ ಕೇಳ್ಕೊಂಡ. ಇಷ್ಟು ತಿಂಗಳ ಸಂಬಂಧದ ನಂತರ ಈ ಮಾಯಾ ತನ್ನ ಜೊತೆ ಇರೋದಕ್ಕೆ ಒಪ್ತಾಳೆ ಅಂತ ಅವನು ಭಾವಿಸಿದ್ದ. ಆದ್ರೆ ಮಾಯಾ ಸ್ವಭಾವದ ಬೋರ್ಡ್ ಮತ್ತು ಸ್ನೇಹಪರ ಹುಡುಗಿಯಾಗಿದ್ರು ಕೂಡ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರೋದಕ್ಕೆ ಒಪ್ಲಿಲ್ಲ. ಆಕೆಯ ಸ್ನೇಹಿತರ ವಲಯ ತುಂಬಾ ದೊಡ್ಡದಾಗಿತ್ತು. ಆದ್ರೆ ಈ ಆರೋಗೆ ಮಾಯಾಳನ್ನ ಹೊರತುಪಡಿಸಿದರೆ ಬೇರೆ ಯಾರೂ ಕೂಡ ಗೆಳೆಯ ಗೆಳತಿ ಇರಲಿಲ್ಲ. ಹಾಗಾಗಿ ಅವನು ಸಂಪೂರ್ಣ ಈ ಮಾಯಾ ಮೇಲೇನೆ ಅವಲಂಬಿತನಾಗಿದ್ದ. ಈ ಆರೋ ಕಣ್ಣೂರಿನಂತ ಸಣ್ಣ ಪಟ್ಟಣದಿಂದ ಬಂದು ಬೆಂಗಳೂರಂತ ಹೈಟೆಕ್ ಸಿಟಿಗೆ ಹೊಂದ್ಕೊಳ್ಳೋದಿಕ್ಕೆ ಪೇಚಾಡ್ತಿದ್ದ. ಆದ್ರೆ ಮಾಯಾ ಮೊದಲೇ ಇದಕ್ಕೆ ಒಗ್ಗಿಕೊಂಡಿದ್ಲು. ಆರೋನ ಬಾಲ್ಯ ಬರೀ ತಂದೆ ತಾಯಿಯ ಜಗಳ ಹಾಗೂ ವಿಚ್ಛೇದನದ ನಡುವೆನೆ ಕಳೆದಿತ್ತು. ಆದ್ರೆ ಮಾಯಾ ಒಳ್ಳೆಯ ಶ್ರೀಮಂತ ಮನೆತನದಿಂದ ಬಂದಿದ್ಲು. ಮತ್ತೆ ಮನೆಯಲ್ಲಿ ಆಕೆ ಮುದ್ದಿನ ಮಗಳಾಗಿದ್ಲು. ಹೀಗೆ ಇಬ್ಬರ ನಡುವೆ ಸಾಕಷ್ಟು ವ್ಯತ್ಯಾಸಗಳಿದ್ವು. ಆದ್ರೆ ಅದೆಲ್ಲವನ್ನು ಕೂಡ ಬದಿಗಿರಿಸಿ ಮಾಯಾ ಅವನ ಸ್ನೇಹವನ್ನ ಮಾಡಿದ್ಲು. ಇದನ್ನ ಅರ್ಥ ಮಾಡ್ಕೊಳ್ಳದಂತ ಈ ಆರವ್ ಆಕೆಗೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರೋದಕ್ಕೆ ಕೇಳಿದಾಗ ಆಕೆ ಸುತಾರಾಮ್ ಒಪ್ಲಿಲ್ಲ. ಇದರಿಂದಾಗಿ ಅವನ ಮನಸ್ಸಲ್ಲಿ ಅಭದ್ರತೆ ಹೆಚ್ಚಾಯ್ತು. ಈ ಮಾಯಾ ಮತ್ಯಾರನ್ನು ಪ್ರೀತಿಸ್ತಿದ್ದಾಳೆ. ಸಾಕಷ್ಟು ಹುಡುಗರೊಂದಿಗೆ ಚಾಟ್ ಮಾಡ್ತಾಳೆ. ಎಲ್ಲಿ ನನ್ನನ್ನ ಬಿಟ್ಟು ಹೋಗ್ತಾಳೆ ಎಂಬ ಭಯ ಅವನನ್ನ ಕಾಡ್ತಾ ಇತ್ತು. ಇನ್ನು ಈ ಒಂದು ಸಂಬಂಧಕ್ಕೆ ಒಪ್ತೇ ಇದ್ದಾಗ ಖಂಡಿತ ಆಕೆ ಬೇರೊಬ್ಬನನ್ನ ಆಯ್ಕೆ ಮಾಡಿದ್ದಾಳೆ ಅಂತ ಅವನು ನಿರ್ಧರಿಸಿದ್ದ. ಹೀಗಾಗಿ ಆರೋ ದಿನೇ ದಿನೇ ಜಗಳ ಮಾಡ್ತಿದ್ದ. ಕೊನೆಗೆ ಒಂದು ದಿನ ಅದು ನನ್ನ ಜೊತೆ ಇರುವಂತ ಮಾಯಾಳನ್ನ ಕರ್ಕೊಂಡ್ಬಂದಿದ್ದ. ಅದಾಗ್ಲೇ ಅವನಿಗೆ ಸಾಕಷ್ಟು ಬೇಜಾರ್ ಮಾಡಿದ್ರಿಂದ ಇದನ್ನಾದ್ರೂ ಒಪ್ಕೊಳ್ಳೋಣ ಅಂತ ಮಾಯಾ ಅವನ ಜೊತೆ ಒಂದು ದಿನ ಇರೋದಕ್ಕೆ ಒಪ್ಕೊಂಡಿದ್ಲು. ಮಾಯಾ ತನ್ನ ಅಕ್ಕನ್ಗೆ ಆಫೀಸ್ ಪಾರ್ಟಿಯ ಕಾರಣವನ್ನ ಹೇಳಿ ರಾತ್ರಿ ಮನೆಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಳ್ಳು ಹೇಳಿದ್ಲು. ನಂತರ ಅವನ ಜೊತೆ ಹೋಟೆಲ್ಗೆ ಬಂದಿದ್ಲು. ವೀಕ್ಷಕರೇ, ಅವಳ ಈ ಒಂದು ನಿರ್ಧಾರ ಜೀವನದ ದೊಡ್ಡ ಮತ್ತು ಕೊನೆಯ ತಪ್ಪು ನಿರ್ಧಾರ ಆಗಿತ್ತು.
ಈ ಆರೋ ರೂಮನ್ನ ಬುಕ್ ಮಾಡಿ ಹಣವನ್ನ ಪೇ ಮಾಡೋರ್ಗೂ ಹಿಂದೆ ಸೋಫಾದಲ್ಲಿ ಕುಳಿತಿದ್ದಂತ ಆಕೆ ಮೊಬೈಲ್ನಲ್ಲಿ ಮುಳುಗಿದ್ಲು. ಇದನ್ನ ಗಮನಿಸಿದಂತ ಆರೋ ಯಾರೋ ಹುಡುಗನ ಜೊತೆ ಚಾಟ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದ. ನಂತರ ರೂಮ್ಗೆ ಹೋದ ಕೆಲ ಸಮಯಕ್ಕೆ ಅವ್ರ ಜೊತೆ ಇದೇ ಒಂದು ವಿಷಯಕ್ಕೆ ಜಗಳ ಆಡಿದ. ಮಾಯಾಳ ಕ್ಯಾರೆಕ್ಟರ್ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದನಲ್ಲದೆ ಫೋನ್ ಅನ್ನ ಕಡಿಮೆ ಬಳಸುವಂತೆ ಅವಳಿಗೆ ಕಂಡೀಷನ್ ಅನ್ನ ಹಾಕಿದ್ದ. ಆದರೆ ಇಂಥ ಕಂಡೀಷನ್ಗಳನ್ನ ಯಾವತ್ತೂ ಯಾರಿಂದಲೂ ಹಾಕಿಸ್ಕೊಳ್ಳದಂತ ಮಾಯಾ ಅವನ ಮಾತನ್ನ ಒಪ್ಲಿಲ್ಲ. ನವೆಂಬರ್ 23ರ ಸಂಜೆ ಅವನು ಆನ್ಲೈನ್ ಡೆಲಿವರಿ ಅಪ್ಲಿಕೇಶನ್ ಮೂಲಕ ಕಿಚನ್ ಚಾಕು ಮತ್ತು ನೈಲಾನ್ ಹಗ್ಗವನ್ನ ತರಿಸ್ಕೊಂಡಿದ್ದ. ಅವತ್ತೇ ಅದೇ ಒಂದು ಹಗ್ಗದಿಂದ ಮಾಯಾಳ ಕುತ್ತಿಗೆಗೆ ಹಾಕಿ ಎಳೆದು ಉಸಿರುಗಡಿಸಿದ್ದ. ಕೆಳಕ್ಕೆ ಬಿದ್ದಂತ ಮಾಯಾಳ ಮೇಲೆ ಚಾಕುವಿನಿಂದ ನಿರಂತರ ದಾಳಿ ಮಾಡಿ ಸಂಪೂರ್ಣ ಮುಗಿಸಿದ್ದ. ಆರಂಭದಲ್ಲಿ ಇದೊಂದು ಪೂರ್ವ ನಿಯೋಜಿತ ಕೊಲೆಯಲ್ಲ ಅಂತ ಭಾವಿಸಲಾಗಿತ್ತು. ಆದ್ರೆ ಆರೋ ಮಾಯಾಳನ್ನ ಕೊಲ್ಲುವಂತ ಉದ್ದೇಶದಿಂದ ಕರೆ ತಂದಿರಲಿಲ್ಲ. ಹೀಗಾಗಿನೇ ಅವನು ಹೋಟೆಲ್ನಲ್ಲಿ ತನ್ನ ಎಲ್ಲಾ ವೈಯಕ್ತಿಕ ವಿವರಗಳನ್ನ ಸರಿಯಾಗಿನೇ ಕೊಟ್ಟಿದ್ದ. ಆದರೆ ನಂತರ ಚಾಕು ಮತ್ತು ಹಗ್ಗವನ್ನ ತರಿಸ್ಕೊಂಡಿದ್ದು ಕೊಲೆಗೆ ಪ್ಲಾನ್ ಮಾಡಿದ ಲೆಕ್ಕಕ್ಕೇನೆ ಬರುತ್ತೆ. ಕೋರ್ಟ್ನಲ್ಲಿ ವಿಚಾರಣೆ ಆಗುವಾಗ ಕೋಪದಲ್ಲಿ ನಡೆದಂತ ಕೊಲೆಗೂ ಪ್ಲಾನ್ ಮಾಡಿ ಮಾಡದಂತ ಕೊಲೆಗೂ ವ್ಯತ್ಯಾಸವನ್ನ ನೋಡಲಾಗುತ್ತೆ. ಪೂರ್ವಯೋಜಿತ ಕೊಲೆಯ ವಿಷಯದಲ್ಲಿ ನ್ಯಾಯಾಧೀಶರು ಯಾವ ಕಾರಣಕ್ಕೂ ಕರುಣೆಯನ್ನ ತೋರಿಸೋದಿಲ್ಲ. ಕೊಲೆ ಮಾಡಿದ ನಂತರ ಕೂಡ ಆತ 2 ದಿನ ಶವದ ಜೊತೆನೆ ಇದ್ದ. ಊಟ ತಿಂಡಿ ಕೂಡ ತಿಂದೆ ನಿರಂತರವಾಗಿ ಸಿಗರೇಟ್ ಅನ್ನ ಸೇತಾನೆ ಇದ್ದ. ಆ 2 ದಿನಗಳಲ್ಲಿ ತಾನು ಮಾಡಿದ್ದು ದೊಡ್ಡ ತಪ್ಪು ಅಂತ ಅವನಿಗೆ ಗೊತ್ತಾಗಿತ್ತು. ಆದ್ರೆ ಸಮಯ ಮೀರು ಹೋಗಿತ್ತು. ಹೀಗಾಗಿ ಹೋಟೆಲ್ ಕೋಣೆಯಲ್ಲಿ ಈ ಆರೋ ಅದೇ ಒಂದು ಹಗ್ಗದಿಂದ ತಾನು ಕೂಡ ಪ್ರಾಣವನ್ನ ಕಳೆದುಕೊಳ್ಳೋದಕ್ಕೆ 2-3 ಸಲ ಪ್ರಯತ್ನ ಪಟ್ಟಿದ್ದನಾದ್ರೂ ಧೈರ್ಯ ಸಾಲಿಲ್ಲ. ಕೊನೆಗೆ ಮೃತದೇಹದಿಂದ ಕೊಳಕು ವಾಸನೆ ಬರೋದಕ್ಕೆ ಶುರುವಾದಾಗ ಬೇರೆ ದಾರಿ ಕಾಣದೆ ಅವನು ಅಲ್ಲಿಂದ ಹೊರಗಡೆ ಬಂದಿದ್ದ. ವೀಕ್ಷಕರೇ, ಪ್ರಸ್ತುತ ಈ ಆರೋನನ್ನ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 103 ಮತ್ತು 238ರ ಅಡಿಯಲ್ಲಿ ಬಂಧಿಸಲಾಗಿದೆ. ಅವನ ಮಾನಸಿಕ ಮೌಲ್ಯ ಮಾಪನದ ನಂತರನೇ ಉಳಿದ ವಿಷಯಗಳು ನಿರ್ಣಯ ಆಗ್ತವೆ. ವೀಕ್ಷಕರೇ, ಬಾಲ್ಯದಿಂದಲೂ ಕೂಡ ಈ ಆರೋಗೆ ಪ್ರೀತಿ ಸಿಗ್ಲಿಲ್ಲ. ಅವನ ಹೆತ್ತವರ ವಿಚ್ಛೇದನ, ಅವನ ತಾಯಿಯ 2-3 ಮದುವೆ ಅವನನ್ನ ಮಾನಸಿಕವಾಗಿ ಘಾಸಿಗೊಳಿಸಿತ್ತು. ಮನೆಯ ವಿಷಕಾರಿ ವಾತಾವರಣ ಅವನನ್ನ ಆಳವಾಗಿ ನೋಯಿಸಿತ್ತು. ತನ್ನ ಜೀವನದಲ್ಲಿ ಎಲ್ಲರೂ ಕೂಡ ತನ್ನನ್ನು ಬಿಟ್ಟು ಹೋಗ್ತಾರೆ ಎಂಬ ಆತಂಕ ಅವನನ್ನ ಕಾಡ್ತಾ ಇತ್ತು. ಮಾಯಾ ಕೂಡ ಒಂದಲ್ಲ ಒಂದು ದಿನ ತನ್ನನ್ನು ಬಿಟ್ಟು ಹೋಗ್ತಾಳೆ ಅಂತ ಅವನಿಗೆ ಅನ್ಸಿತ್ತು. ಬಹುಶಃ ಅದಕ್ಕಾಗಿನೇ ಅವನು ಮಾಯಾಳನ್ನ ಕಳೆದುಕೊಳ್ಳೋದಕ್ಕೆ ಇಷ್ಟ ಇರದೆ ಕೋಪದಲ್ಲಿ ಕೊಂದಂತ ಹೇಳಿದ್ರೆ ಅದು ಅವನು ಮಾಡದಂತ ಅಪರಾಧವನ್ನ ಸಮರ್ಥನೆಯನ್ನ ಮಾಡಿಕೊಂಡ ರೀತಿಯಾಗುತ್ತೆ. ವೀಕ್ಷಕರೇ, ನೀವು ಜಗತ್ತನ್ನ ನೋಡುವಂತ ದೃಷ್ಟಿಕೋನ ಬದಲಾಗಬೇಕು. ಜನರು ನಿಮ್ ಜೀವನದಲ್ಲಿ ಬರ್ತಾರೆ ಹೋಗ್ತಾರೆ, ಅದರಲ್ಲಿ ಕೆಲವರು ಉಳಿತಾರೆ. ಆದ್ರೆ ಅತ್ಯಮೂಲ್ಯವಾದದ್ದು ಏನಾದರೂ ಇದ್ರೆ ಅದು ನೀವೇನೆ. ಇದು ನಿಮ್ ಜೀವನ, ನಿಮ್ಮ ಭವಿಷ್ಯ. ಆದ್ರಿಂದ ನೀವು ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುವಂತ ಯಾವುದೇ ಹೆಜ್ಜೆಯನ್ನ ಇಡೋದಕ್ಕಿಂತ ಮುಂಚೆ 10 ಸಲ ಯೋಚಿಸಬೇಕು ಮತ್ತು ಅಂತ ಹೆಜ್ಜೆಗಳನ್ನ ಯಾವತ್ತೂ ಕೂಡ ಇಡಬಾರ್ದು ಅನ್ನೋದನ್ನ ಈ ಒಂದು ವಿಡಿಯೋ ಅಥವಾ ಈ ಒಂದು ಪ್ರಕರಣದ ಮೂಲಕ ನಿಮಗೆ ತಿಳಿಸೋದೇ ನಮ್ಮ ಉದ್ದೇಶ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನ ಮೂಲಕ ತಿಳಿಸಿ. ನಮಸ್ಕಾರ.